ಸಾಮಾನ್ಯವಾಗಿ ಎಲ್ಲ ಕಡೆ ಡಿವೋರ್ಸ್ ಸುದ್ದಿಗಳು ಬರ್ತಾನೆ ಇರುತ್ತೆ. ಅದರಲ್ಲೂ ಸೆಲೆಬ್ರಿಟಿಗಳು ಅಂದ ತಕ್ಷಣ ಸಾಕಷ್ಟು ಸುದ್ದಿ ಆಗಿಬಿಡುತ್ತೆ. ಈ ಸೆಲೆಬ್ರಿಟಿ ವಿಚಾರಕ್ಕೆ ಬಂತಂದರೆ ಸಾಕಷ್ಟು ಸಿನಿಮಾ ನಟ ನಟಿಯರ ನಡುವೆ ದಾಂಪತ್ಯದ ನಡುವೆ ಬಿರುಕು ಬಿಟ್ಟಿರೋದುಂಟು. ಮುಂದುವರೆದ ಭಾಗದಲ್ಲಿ ಅವರು ಡಿವೋರ್ಸ್ಗೆ ಅಪ್ಲೈ ಮಾಡ್ತಾರೆ, ಡಿವೋರ್ಸ್ ಕೂಡ ಆಗ್ತದೆ. ಅದು ಈಗಿಂದಲ್ಲ, ಹಿಂದಿನಿಂದ ಕೂಡ ಆ ಪದ್ಧತಿ ಮಾಡ್ಕೊಂಡೇ ಬರ್ತಾ ಇರುತ್ತೆ. ಆದರೆ ಇತ್ತೀಚೆಗೆ ಈ ಡಿವೋರ್ಸ್ ಅನ್ನೋ ಪದಕ್ಕೆ ಅರ್ಥವೇ ಇಲ್ಲ ಅನ್ನೋ ಥರ ಆಗಿಬಿಟ್ಟಿದೆ. ಸೊ ಕನ್ನಡ ಚಿತ್ರರಂಗದಲ್ಲಂತೂ ಕೂಡ ಸಾಲು ಸಾಲು ನಟ ನಟಿಯರು ಕೂಡ ಡಿವೋರ್ಸ್ಗೆ ಅರ್ಜಿ ಸಲ್ಲಿಸಿದರು. ಸೊ ಎಷ್ಟೋ ಜನ ಡಿವೋರ್ಸ್ ಆಗಿ ಈಗ ಬೇರೆ ಬೇರೆ ಆಗಿರೋದು ಉಂಟು. ಸೊ ತಾರಿಯರ ಲೈಫಲ್ಲಿ ಎಲ್ಲ ಸರಿ ಇರುತ್ತೆ ಅಂತ ಅಂದ್ಕೊಂಡ್ರೆ ಅದು ತಪ್ಪು. ಈಗ ನಾನು ಹೇಳ್ತಿರೋದ ವಿಚಾರ ಕಿರುತೆರೆಯ ಕನ್ನಡದ ಕೋಗಿಲೆಯಲ್ಲಿ ಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಅಖಿಲಾ ಪಜಿಮಣ್ಣು ಅವರು ಈಗ ಡಿವೋರ್ಸ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಸೊ ಕಳೆದ 2022ರಲ್ಲಿ ಧನಂಜಯ್ ಶರ್ಮಾ ಅವರನ್ನು ಮದುವೆ ಆಗ್ತಾರೆ. ಅದು ಅರೇಂಜ್ ಮ್ಯಾರೇಜ್ ಆಗಿರುತ್ತೆ. ಸೊ ಎಲ್ಲ ಗುರು ಹಿರಿಯರು, ಮನೆಯವ್ರ ಪೋಷಕರೆಲ್ಲ ಒಪ್ಪಿ ಆ ಮದುವೆನ ಮಾಡಿಸಿರ್ತಾರೆ. ಸೊ ಮದುವೆ ಆಗಿ ಹೆಚ್ಚು ಕಮ್ಮಿ 3 ವರ್ಷಗಳ ಕಾಲ ಅವರಿಬ್ಬರು ದಾಂಪತ್ಯ ಜೀವನನ ಮಾಡ್ತಾರೆ. ತುಂಬ ಖುಷಿಯಾಗಿ ಲೈಫ್ನ ಲೀಡ್ ಮಾಡ್ತಾರೆ. ಆದರೆ ಅದೇನೋ ಮಾತುಗಳು ಬಂದು ಏನೋ ಗೊತ್ತಿಲ್ಲ, ಯಾವುದೋ ಒಂದು ಸಣ್ಣ ವಿಚಾರ ದೊಡ್ಡ ರಾಧಾಂತ ಆಗಿ ಈಗ ಅದು ಡಿವೋರ್ಸ್ ಹಂತಕ್ಕೂ ಬಂದು ನಿಂತಿದೆ. ಕಳೆದ ಜೂನ್ 12ರಂದು ಅವರು ಪುತ್ತೂರಿನ ನ್ಯಾಯಾಲಯದಲ್ಲಿ ಡಿವೋರ್ಸ್ಗೆ ಅಪ್ಲೈ ಮಾಡಿದ್ದಾರೆ. ಸೊ ಮಹೇಶ್ ಕಜೆ ಅನ್ನೋ ಒಬ್ಬ ವಕೀಲರ ಮೂಲಕ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಸೊ ಈ ಡಿವೋರ್ಸ್ ಪ್ರಕರಣ ಮತ್ತೊಂದು ಹಂತ ಪಡೆದುಕೊಳ್ಳುವತ್ತ ಸಾಗ್ತಾ ಇದೆ. ಅದೇನೇ ಇದ್ದರೂ ಕೂಡ ಧನಂಜಯ್ ಶರ್ಮಾ ಅವರ ವಿವಾಹ ಆದಂತಹ ಅಖಿಲಾ ಪಜಿಮಣ್ಣು ಅವರು 3 ವರ್ಷಗಳ ಕಾಲ ಸಂಸಾರ ನಡೆಸಿದ್ದು ನಿಜ. ಆದರೆ ಕೆಲವು ವಿಚಾರಗಳು ಇಬ್ಬರ ನಡುವೆ ಪರಸ್ಪರ ಬೇಸರ ಆಗಿತ್ತು. ಅದಾದ ಬಳಿಕ ಅವರಿಬ್ಬರು ಬೇರೆ ಬೇರೆ ಆಗಬೇಕಂತ ನಿರ್ಧಾರ ಮಾಡಿ ಈಗ ಡಿವೋರ್ಸ್ಗೆ ಮುಂದಾಗಿದ್ದಾರೆ. ಹಾಗಾದರೆ ಧನಂಜಯ್ ಶರ್ಮಾ ಯಾರು ಅಂತ ಹೇಳೋದಾದರೆ ಅವರು ಮೂಲತಃ ಸಾಫ್ಟ್ವೇರ್ ಇಂಜಿನಿಯರ್. ಅವರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಅವರು ಅಮೇರಿಕದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಸೊ ಮದುವೆ ಆದ ಬಳಿಕ ಗಂಡ ಹೆಂಡತಿ ಇಬ್ಬರು ಕೂಡ ಕ್ಯಾಲಿಫೋರ್ನಿಯಾದಲ್ಲಿ ವಾಸ ಮಾಡ್ತಾರೆ. ಅಲ್ಲಿಗೆ ಶಿಫ್ಟ್ ಆಗ್ತಾರೆ. ಅಲ್ಲೂ ಒಂದು 3 ವರ್ಷಗಳ ಕಾಲ ಸಂಸಾರ ಮಾಡಿದಂಥ ಅವರಿಬ್ಬರು ಜೋಡಿ ನಡುವೆ ಒಂದಷ್ಟು ಬೇರೆ ಬೇರೆ ಮನಸ್ತಾಪಗಳು ಉಂಟಾದ ಕಾರಣ ಈಗ ಡಿವೋರ್ಸ್ಗೆ ಬಂದು ನಿಂತಿದೆ. ಇನ್ನು ಸರಿಗಮಪ ಲಿಟ್ಲ್ ಚಾಂಪ್ ಸೀಸನ್ 8ರಲ್ಲಿ ವಿನ್ನರ್ ಆದಂಥ ಅಖಿಲಾ ಪಜಿಮಣ್ಣು ಅವರು ಕನ್ನಡ ಏನು ಕೋಗಿಲೆ ಕಾರ್ಯಕ್ರಮ ಇದೆ ಅಲ್ಲೂ ಕೂಡ ರನ್ನರ್ ಅಪ್ ಆದರು. ಸೂಪರ್ ಸೀಸನಲ್ಲೂ ಅವರು ರನ್ನರ್ ಅಪ್ ಆದರು. ಅದಾದ ಬಳಿಕ ವಾಹಿನಿಯಲ್ಲಿ ಕೂಡ ಒಂದು ಕಾರ್ಯಕ್ರಮದ ನಿರೂಪಕಿಯಾಗಿ ಕೂಡ ಅಖಿಲಾ ಅವರು ಕೆಲಸ ಮಾಡ್ತಾರೆ. ಒಂದಷ್ಟು ಒಳ್ಳೆಯ ಹಾಡುಗಳ ಮೂಲಕ ಗಮನ ಸೆಳೆದಂಥ ಅಖಿಲಾ ಅವರು ಈಗ ತಮ್ಮ ಲೈಫಲ್ಲಿ ಒಂದು ಬಿರುಗಾಳಿಯನ್ನು ಎಬ್ಸ್ಕೊಂಡಿದ್ದಾರೆ. ಸೊ ಆ ಬಿರುಗಾಳಿ ಎಲ್ಲಿಗೆ ಹೋಗಿ ನಿಲ್ಲುತ್ತೆ, ಯಾವಾಗ ತಣ್ಣಗಾಗುತ್ತೆ ಗೊತ್ತಿಲ್ಲ. ಸದ್ಯಕ್ಕೆ ಈಗ ಅರ್ಜಿ ಸಲ್ಲಿಸಿರೋದಂತೂ ನಿಜ. ಯಾವುದೇ ಒಬ್ಬ ಸೆಲೆಬ್ರಿಟಿ ಆಗಲಿ, ಆ ಸೆಲೆಬ್ರಿಟಿಗಳ ನಡುವೆ ಒಂದಷ್ಟು ಸಣ್ಣ ಪುಟ್ಟ ಜಗಳಗಳು, ಕೋಪಗಳು, ಮುನಿಸುಗಳು ಕಾಮನ್. ಆದರೆ ಎಲ್ಲ ದಾಂಪತ್ಯ ಜೀವನದಲ್ಲಿ ಇದು ಸಹಜನೇ. ಆದರೆ ಸಾರ್ವಜನಿಕ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರು ಈ ರೀತಿಯ ಕೆಲಸಗಳಿಗೆ ಮುಂದಾದರೆ ಸೊ ಎಲ್ಲೋ ಒಂದು ಕಡೆಗೆ ಬೇರೆಯವ್ರಿಗೂ ಅದು ಯಾವ ರೀತಿಯ ಮೆಸೇಜ್ ಹೋಗುತ್ತೆ ಅನ್ನೋದನ್ನು ಕೂಡ ಅರ್ಥ ಮಾಡ್ಕೋಬೇಕು. ಬಹಳಷ್ಟು ಸೆಲೆಬ್ರಿಟಿಗಳು ಅದು ಈ ಥರ ಏನೋ ಡಿವೋರ್ಸ್ಗೆ ಮುಂದಾಗುವಂಥ ಗುಣವನ್ನು ಬೆಳೆಸ್ಕೊಳ್ತಾರೆ. ಗೊತ್ತಿಲ್ಲ ಯಾಕೆ ಈ ರೀತಿ ಅವರಿಬ್ಬರ ನಡುವೆ ಮನಸ್ತಾಪಗಳು ಬರ್ತವೆ ಅನ್ನೋದು. ಒಟ್ಟಾರೆ ಹೇಳೋದಾದರೆ ಕನ್ನಡ ಕಿರುತೆರೆಯಲ್ಲಿ ಕನ್ನಡ ಕೋಗಿಲೆ ಏನು ಕಾರ್ಯಕ್ರಮದಲ್ಲಿ ಸಾಕಷ್ಟು ಛಾಪನ್ನು ಮೂಡಿಸಿದಂಥ ಅಖಿಲಾ ಪಜಿಮಣ್ಣವರು ಈಗ ಸದ್ಯಕ್ಕೆ ಅವರು ಏನು ಡಿವೋರ್ಸ್ಗೆ ಅಪ್ಲೈ ಮಾಡಿದ್ದಾರೆ. ಆ ಡಿವೋರ್ಸು ಜೂನ್ 12 ಅರ್ಜಿ ಸಲ್ಲಿಸಿದ್ದಾರೆ. 12ರ ಬಳಿಕ ಈಗ ಒಂದಷ್ಟು ವಿಚಾರಣೆ ನಡೆಯುತ್ತೆ. ವಿಚಾರಣೆ ಬಳಿಕ ಅವರಿಬ್ಬರು ಬೇರೆ ಬೇರೆ ಆಗಬಹುದು. ಸೊ ಇನ್ನೂ ಸಾಧ್ಯವಾದಷ್ಟು ಅವಕಾಶಗಳಿವೆ. ಅವರಿಬ್ಬರು ಮತ್ತೆ ಒಂದಾಗ್ತಾರಾ ಇಲ್ಲೋ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಅದೇನೇ ಇರಲಿ, ಒಟ್ಟಾರೆ ಸೆಲೆಬ್ರಿಟಿಗಳ ಲೈಫಲ್ಲಿ ಈ ರೀತಿಯ ಘಟನೆಗಳು ಆಗಾಗ ಮರುಕಳಿಸ್ತಾನೆ ಇರ್ತವೆ. ಸೊ ಇದು ಬರೇ ಈ ಸಿನಿಮಾ ತಾರೆಯರು ಅಷ್ಟೇ ಅಲ್ಲ, ಬೇರೆ ಬೇರೆ ಕ್ರೀಡಾ ಲೋಕದಲ್ಲೂ ಕೂಡ ಈ ಥರದ ಪ್ರಕರಣಗಳು ಬೆಳಕಿಗೆ ಬಂದಿವೆ. ರಾಜಕಾರಣಿಗಳ ಲೈಫಲ್ಲೂ ಈ ಥರ ಪ್ರಕರಣಗಳು ಬಂದಿವೆ. ಸೊ ಒಟ್ಟಾರೆ ಜಾಸ್ತಿ ಸೌಂಡು ಸುದ್ದಿ ಆಗೋದಾದರೆ ಅದು ಸೆಲೆಬ್ರಿಟಿಗಳು, ಅದು ಸಿನಿಮಾ ತಾರೆಯರು ಅವರ ನಡುವೆ ನಡೀತಕ್ಕಂಥ ಈ ರೀತಿಯ ಸಣ್ಣ ಪುಟ್ಟ ಜಗಳಗಳು ಡಿವೋರ್ಸ್ ಹಂತಕ್ಕೆ ತಲುಪಿ ಡಿವೋರ್ಸ್ ಪ್ರಕರಣಗಳು ಸಾಕಷ್ಟು ಸುದ್ದಿಯಲ್ಲಿವೆ. ಇತ್ತೀಚೆಗೆ ಹೇಳೋದಾದರೆ ಸಾಕಷ್ಟು ಸಿಂಗರ್ ಕೂಡ ಆದರು. ಈಗ ಚಂದನ್ ಶೆಟ್ಟಿ, ನಿವೇದಿತಾ ಅವರ ಪ್ರಕರಣವನ್ನೇ ತಗೊಳ್ಳಿ, ಅವರು ಕೂಡ ಡಿವೋರ್ಸ್ ಆಯಿತು. ಇನ್ನು ಯುವರಾಜ್ ಕುಮಾರ್ ಅವರು ಕೂಡ ನಟ, ಅವರು ಕೂಡ ಡಿವೋರ್ಸ್ಗೆ ಅಪ್ಲೈ ಮಾಡಿದರು. ಅವರಿಬ್ಬರ ನಡುವೆ ಕೂಡ
ಸಾಕಷ್ಟು ಗದ್ದಲಗಳಾಗಿತ್ತು, ದೊಡ್ಡ ಪ್ರಕರಣನೇ ಅಂತ ಅನಿಸ್ಕೊಳ್ತು. ಸೊ ಹೀಗೆ ಒಂದಷ್ಟು ಸೆಲೆಬ್ರಿಟಿಗಳು ತಮ್ಮ ತಮ್ಮ ಲೈಫಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ಕೊಂಡು ಬೇರೆ ಬೇರೆ ಆಗುವಂಥ ಪ್ರಕರಣಗಳು ಹೆಚ್ಚಾಗ್ತಾ ಇದೆ.